ಬೇಕಾ ಕಟ್ಲಾ ಬೇಕಾ ಹೋಲ್ಸೇಲ್ ರೇಟಿಗೆ ಕೊಡ್ತೀವಿ ಬನ್ನಿ ಸರ್. ಈಗ 100 ರೂಪಾಯಿ ಬಂಡವಾಳ ಹಾಕಿ 1000 ರೂಪಾಯಿ ದುಡಿ ಯಾವ್ದಾರ ಕೃಷಿ ಇದೆ ಅಂದ್ರೆ ಸರ್ ಅದು ಮೀನುಗಾರಿಕೆ ಮಾತ್ರ. 2020 ಇಸ್ವಿಲಿ 1 ಎಕರೆಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಇವತ್ತು ನನ್ನ ಹತ್ರ 16 ಎಕರೆ ಫಿಶ್ ಫಂಡ್ ಇದೆ. ಬೆಳಗ್ಗೆ ಎದ್ರೆ ನಾನು ಇದ್ರ ಮಕ್ಕ ನೋಡ್ಕೊಂಡೆ ಸರ್ ನಾನು ಮುಂದಿನ ಕೆಲಸ ಮಾಡೋದು. ನಾನು ಮೀನುಗಾರಿಕೆ ಬಂದು 6 ವರ್ಷ ಆಯ್ತು. ನಾನು ಮೀನು ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ಸರ್. ಈಗ ನಮ್ಮ ವಿಡಿಯೋ ನೋಡ್ಕೊಂಡು ಸ್ವಲ್ಪ ಜನ ಆಡ್ಕೊಂತಾರೆ. ಈಗ ನಾವು ಹಳ್ಳಿಲೇ ಒಂದು ಕಂಪ್ನಿ ತರ ಕ್ರಿಯೇಟ್ ಮಾಡಿದೀವಿ. ಈಗ ನಮ್ಮ ಹತ್ರ ಒಂದು 15 ರಿಂದ 20 ಜನ ಹುಡುಗರು ಕೆಲಸ ಮಾಡ್ತಾರೆ ಸರ್. ವರ್ಷ ಪೂರ್ತಿ ಅವ್ರಿಗೆ ಕೆಲಸ ಕೊಡ್ತೀನಿ ಸರ್. ಇಡೀ ಶಿವಮೊಗ್ಗ ಡಿಸ್ಟಿಕ್ ಒಳಗೆ ನಂದೇ ಹೈಯೆಸ್ಟ್ ಪಾಯಿಂಟ್ ಇರೋದು. ಕರ್ನಾಟಕದಲ್ಲಿ ಯಾವ ಜಾಗದಿಂದನಾರ ಕಾಲ್ ಮಾಡ್ರಿ, ನಿಮ್ ಜಾಗಕ್ಕೆ ಮೀನ್ ಮರಿಗಳನ್ನ ಸೇಫ್ ಆಗಿ ತಲುಪಿಸೋ ಜವಾಬ್ದಾರಿ ನಂದೇ ಸರ್. ಸರ್ ಈ ಮೀನೇ ನಮ್ಮ ಮನೆ ದೇವರು, ಈ ಮೀನೇ ನಮ್ಮ ಪ್ರಪಂಚ. ಸರ್ ನಮಸ್ತೆ, ನನ್ನ ಹೆಸರು ಶ್ರೀಕಾಂತ್ ಅಂತ. ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ತಾಲೂಕು ಬುಕ್ಲಾಪುರ ಅಂತ ವಿಲೇಜ್ ನಮ್ದು. ನಾವೀಗ ಒಂದು 6 ವರ್ಷದಿಂದ ಮೀನು ಮರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಗೌರಿ, ಕಾಟ್ಲಾ, ರೋಹು, ಮುರುಗಲು, ಗ್ಲಾಸ್ ಕರ್ಪು 5 ಥರದ ಮೀನು ಮರಿಗಳು ಸಿಗುತ್ತೆ. ಈಗ ಜೂನಿಂದ ಡಿಸೆಂಬರ್ವರೆಗೂ ನಾವು ಮೀನು ಮರಿಗಳನ್ನ ಕೊಡ್ತೀವಿ ಸರ್. ಈಗ ನೀವು ಏನು ನೋಡ್ತಾ ಇದ್ದೀರಾ, ಸೊರಬ ಕಡೆ ಎಲ್ಲ ಕೆರೆ ಬೇಟೆ ಎಲ್ಲ ಆಗ್ತಾ ಇದೆ ಅಲ್ಲ, ಅದೆಲ್ಲ ನಾವು ಕೊಟ್ಟಿರೋ ಮೀನು ಮರಿನೇ ಸರ್. ಈಗ ಆಲ್ರೆಡಿ ಕೆರೆ ಬೇಟೆ ಆಗೋಗಿದೆ ಅಲ್ಲೆಲ್ಲ. ಅವರೆಲ್ಲ ಅಲ್ಲಿನ ರೈತರುಗಳೆಲ್ಲ ಇವಾಗಲೇ ಅರ್ಜೆಂಟ್ ಮಾಡ್ತಿದ್ದಾರೆ, ನಮಗೆ ಇವಾಗಲೇ ಮೀನು ಮರಿ ಬೇಕಂತ. ಆದರೆ ನಮ್ಮ ಹತ್ರ ಜೂನಿಂದ ಸಿಗುತ್ತೆ ಸರ್. ಈಗ ಆಸಕ್ತಿ ಇರೋರು ನಮ್ಮ ಹತ್ರ ಜೂನಿಂದ ಬರ್ಬೋದು. ನಾವು ಹಳ್ಳಿಲೇ ಒಂದು ಕಂಪ್ನಿ ಥರ ಕ್ರಿಯೇಟ್ ಮಾಡಿದ್ದೀವಿ. ಈಗ ನಾವು ಮೀನು ಮರಿಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಸಪ್ಲೈ ಮಾಡ್ತೀವಿ. ಈಗ ಇದರಿಂದನೇ ನಾವು ಈಗ ಹೆಚ್ಚು ಕಡಿಮೆ ಒಂದು 5-6 ಕುಟುಂಬಗಳಿಗೆ ಜೀವನ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ನಮ್ಮ ಹತ್ರ 5 ಥರದ ಮೀನು ಮರಿ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಮೇನ್ ಇದೆ ಸರ್ ಗೌರಿ ಅಂತ. ಇದಕ್ಕೆ ಸರ್ ಈಗ ಕೃಷಿ ಹೊಂಡಗಳೆಲ್ಲ ತೊಗೊಂಡೋಗಿ ಬಿಡ್ತಾರಲ್ಲ, ಇದಕ್ಕೆಲ್ಲ ಫುಡ್ ಹಾಕೋ ಅವಶ್ಯಕತೆನೇ ಇಲ್ಲ ಸರ್. ಇದೆಲ್ಲ ಬರೀ ಮಣ್ಣಲ್ಲಿ ಸಿಗೋಂಥ ನ್ಯಾಚುರಲ್ ಹುಳಗಳನ್ನ ತಿಂದು ದೊಡ್ಡವಾಗ್ಬಿಡುತ್ತೆ ಸರ್. ಇದು ನ್ಯಾಚುರಲ್ ಫುಡ್ಡೇ ಸಾಕು. ಇದು ಫುಡ್ ಹಾಕಿ ಮೇಂಟೈನ್ ಮಾಡ್ಬೇಕನ್ನೋದೇನಿಲ್ಲ ಸರ್. ಹೆಂಗಿದ್ರು ಬದುಕೊಂಡ್ಬಿಡುತ್ತೆ ಸರ್. ಇದು ಯಾವ ಕೆರೆಯಲ್ಲೂ ಫೇಲ್ ಇಲ್ಲ ಸರ್. ಇದು 100% ರಿಸಲ್ಟ್ ಬಂದೇ ಬರುತ್ತೆ ಸರ್. ಸುಮಾರು ಜನ ಕಾಟ್ಲಾ ಅಂತಾರಲ್ಲ, ಅದು ಯಾವ ತಳಿ ಅದು ಸರ್? ಈಗ ಕಾಟ್ಲಾ ಅಂದರೆ ಸರ್ ಅದು ಏನು ಗೊತ್ತಾ ಸರ್, ಈಗ ಎಲ್ಲರಿಗೂ 3 ರಿಂದ 4 ತಿಂಗಳಿಗೆ 1 kg ಮೇಲೆ ಬಂದ್ಬಿಡುತ್ತೆ ಸರ್. ಅದು ಕೆರೆಯರ್ಗಾಗಲಿ ನಮಗೆ ಆಗಲಿ ಯಾವುದೇ ರೀತಿ ಮೋಸ ಮಾಡಲ್ಲ. ಅದಕ್ಕೋಸ್ಕರ ಕಾಟ್ಲಾನ ತುಂಬ ಆಸೆ ಮಾಡ್ತಾರೆ ಸರ್. ನಮ್ಮ ಹತ್ರ ವರ್ಷಕ್ಕೆ ಏನಿಲ್ಲ ಅಂದರೂ 4 ರಿಂದ 5 ಕೋಟಿ ಮೀನು ಮರಿ ಹೈಯೆಸ್ಟ್ ಸೇಲ್ ಆಗೋದೇ ಕಾಟ್ಲಾ ಅಂತ. ಯಾಕಂದರೆ 3 ರಿಂದ 4 ತಿಂಗಳಿಗೆ ಅದು ಬೆಳೆಯುತ್ತೆ, ಮತ್ತು ರೈತರಿಗೆ ಬೇಗ ಸಿಗುತ್ತೆ ಸರ್ ಕೈಗದು. ಈಗ ಕೆರೆಗಳು ಮಾಡ್ಕೊಂಡಿರ್ತಲ್ಲ, ಬೇಗ ಅರೆಸ್ಟ್ ಆಗುತ್ತೆ ಅದು. ಅದಕ್ಕೋಸ್ಕರ ಕಾಟ್ಲಾ ಅಂತ ಎಲ್ಲರೂ ಚಾಯ್ಸ್ ಮಾಡ್ತಾರೆ. ರೇಟ್ ಎಲ್ಲ ಹೆಂಗೆ ಸರ್ ಇದು? ಸರ್ ಈಗ ರೇಟು ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ ವಿಚಾರಿಸಿ ಸರ್. ನಾವು ಅತಿ ಹೆಚ್ಚು ಮಟ್ಟದಿಂದ ಮಾಡಿರೋದ್ರಿಂದ ನಾವು ಹೋಲ್ಸೇಲ್ ರೇಟಿಗೆ ಕೊಡ್ತೀವಿ ಸರ್. ಮತ್ತು 1 ಲಕ್ಷ ಮೀನು ಮರಿಗೆ 10,000 ಗ್ರೇಸ್ ಅಂತ ಕೊಡ್ತೀವಿ. ನಾವು ಗೌರ್ಮೆಂಟ್ ರೇಟಿಗಿಂತ ಕಡಿಮೆ ರೇಟಿಗೆ ಕೊಡ್ತೀವಿ ಸರ್. ಬೇಕಾದ್ರೆ ರೈತರು, ಅನುಮಾನ ಇರೋ ರೈತರು ನೀವು ಕರ್ನಾಟಕದಲ್ಲಿ ಎಲ್ಲಾದರೂ ವಿಚಾರಿಸ್ಕೊಳ್ರಿ. ಲಾಸ್ಟಿಗೆ ನನ್ನ ಹತ್ರ ಬರ್ರಿ, ಮರಿ ನೋಡಿರಿ, ಆಮೇಲೆ ರೇಟ್ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಒಳ್ಳೆ ಕೆರೆ ಮಾಡೀನಿ ಸರ್. ಇದು 1 ಕೆರೆ ಅಲ್ಲ ಸರ್ ನಮ್ಮದು, ಇನ್ನೂ 8 ಕೆರೆ ಐತೆ ಸರ್ ನಮ್ಮದು. 8 ಕೆರೆಯಲ್ಲಿ ಮೀನು ಬಿಟ್ಟಿದೆ ಸರ್. ಒಳ್ಳೆ ಮರಿ ಕೊಟ್ಟಿದೆ ಸರ್ ನಮಗೆ. ಇವರು ದೇವರು ಇವ್ರಿಗೆ ಭಾರಿ ಚೆನ್ನಾಗಿ ಮಾಡಲಿ ಸರ್. ಒಳ್ಳೆ ಮರಿ ಕೊಟ್ಟಿದ್ದಾರೆ. ನಮ್ಮ ಹತ್ರ ಏನಿರಲಿಲ್ಲ ಸರ್, ಇವ್ರು ಮರಿ ಕೊಟ್ಟಂಗೆ ನಮಗೆ ಸ್ವಲ್ಪ ಕೈ ಹಿಡಿದಿದ್ದಾರೆ ಸರ್. ಒಳ್ಳೆ ಸೂಪರ್ ಮರಿ ಕೊಟ್ಟಿದೆ ಸರ್ ನಮಗೆ. 1.5 ತಿಂಗಳಿಗೆ ಸರ್, ಒಂದೊಂದು ತಿಂಗಳಿಗೆ 4 ಇಂಚ್ 5 ಇಂಚ್ ಆಗಿಬಿಟ್ಟಿದೆ ಸರ್. ಒಂದೂವರೆ ವರ್ಷಕ್ಕೆ 2 kg 3 kg 4 kg ಒಳ್ಳೆ ಮೀನಾಗಿದೆ ಸರ್. ಏನು ಅನುಮಾನ ಪಡ್ದು ಸರ್. ಒಳ್ಳೆ ಮರಿ ಕೊಡ್ತಾರೆ ಸರ್ ಇವರು, ಶ್ರೀಕಾಂತ್. ಫುಡ್ಡೇ ಇಲ್ಲ ಸರ್, ಭಾರಿ ಕಸ ಇತ್ತು ಸರ್. ನೋಡಿರಿ ಹೆಂಗೈತೆ ಕೆರೆ, ಎಲ್ಲ ತಿನ್ಕೊಂಡ್ಬಿಟ್ಟಿದೆ. ಬಲೆ ಬಿಟ್ರೆ ಅಂದರೆ ಸರ್ ಮೀನು ಇರೋ ಎಷ್ಟು ಸಿಗುತ್ತೆ ನಮಗೆ ಗೊತ್ತಿಲ್ಲ ಸರ್, ಅಷ್ಟು ಮೀನು ಐತೆ ಇದ್ರಲ್ಲಿ ಕೆರೆಗೆ. ಅವ್ರ ಹತ್ರ ಮರಿ ತೊಗೊಳ್ರಿ, ಒಳ್ಳೆ ಸೂಪರ್ ಮರಿ ಕೊಡ್ತಾರೆ ಸರ್. ಗ್ಯಾರಂಟಿ A to Z ಗ್ಯಾರಂಟಿ ಕೊಡ್ತಾರೆ ಸರ್. ಮಾಲ್ ಪಕ್ಕ ತೆಗಿಯೋ ರೊಕ್ಕ ಸರ್. ಸ್ಕ್ರೀನ್ ಮೇಲಿರೋ ನಂಬರಿಗೆ ಫೋನ್ ಮಾಡಿರಿ. ನಾವು ನಿಮಗೆ ನಮ್ಮ ಹತ್ರ ಯಾವ ಮೀನು ಮರಿ ಇದೆ ಅಂದ್ಬಿಟ್ಟು ನಾವು ನಿಮಗೆ ವಾಟ್ಸಪ್ ಹಾಕ್ತೀವಿ. ವಾಟ್ಸಪ್ ಹಾಕಿದ್ಮೇಲೆ ನೀವೇನು ಆನ್ಲೈನ್ ಬುಕ್ಕಿಂಗ್ ಎಲ್ಲ ಮಾಡಬೇಡ್ರಿ. ಇಲ್ಲಿ ಖುದ್ದಾಗಿ ನಮ್ಮ ಜಾಗಕ್ಕೆ ಬಂದು ಮೀನು ಮರಿಗಳನ್ನ ನೋಡಿ ನಿಮಗೆ ಕಂಫರ್ಟಬಲ್ ಆದರೆ ಮೀನು ಮರಿಗಳನ್ನ ತೊಗೊಂಡೋಗ್ರಿ ಅಂತ ಹೇಳ್ತೀನಿ ಸರ್.